2009ರಿಂದ ಹಿಡಿದು 2017ವರೆಗೂ ಭಾರತದ ಎನರ್ಜಿ ಡ್ರಿಂಕ್ ಮಾರ್ಕೆಟ್ ಅಲ್ಲಿ ಒಂದೇ ಹೆಸರು ರಾಜ್ಯಭಾರ ಮಾಡ್ತಿತ್ತು, ಅದೇ ರೆಡ್ ಬುಲ್. ಒಂದ್ ಕ್ಯಾನ್ ನ ಬೆಲೆ ₹100. ಅಂದ್ರೆ ಎನರ್ಜಿ ಬರೀ ಶ್ರೀಮಂತರಿಗೆ ಮಾತ್ರ. ಸೊ ಮಿಡಲ್ ಕ್ಲಾಸ್ ಜನರಿಗೆ ಆಗ್ಲಿ, ಕಾಲೇಜ್ ಸ್ಟೂಡೆಂಟ್ಸ್ ಗೆ ಆಗ್ಲಿ ಇದನ್ನ ಕುಡಿಯೋದು ಕನ್ಸಿದಾಗಿತ್ತು. ಅದೇ ವರ್ಷ ಪೆಪ್ಸಿಕೋ ಮಾರ್ಕೆಟ್ ಗೆ ಎಂತ ಕಿಲಾಡಿನ ಇಳಿಸ್ತು ಅಂದ್ರೆ ಇಡೀ ಗೇಮ್ ನೇ ಚೇಂಜ್ ಮಾಡ್ತು. ಅದ್ರ ಹೆಸರೇ ಸ್ಟಿಂಗ್ ಎನರ್ಜಿ ಅಂತ. ಜಸ್ಟ್ ₹20. ಆದ್ರೆ ಎಂತ ಪ್ರಭಾವ ಬೀಳಿಸ್ತು ಅಂದ್ರೆ ಕೋಟ್ಯಾಂತರ ಜನರ ಫೀಲಿಂಗ್ಸ್ ನ ಕಂಟ್ರೋಲ್ ಮಾಡ್ತು. ದಿನಸಿ ಅಂಗಡಿಯಿಂದ ಹಿಡಿದು ಡಾಬುದವರೆಗೂ, ಟೀ ಅಂಗಡಿಯಿಂದ ಹಿಡಿದು ಕಾಲೇಜ್ ಕ್ಯಾಂಟೀನ್ ವರ್ಗೂ ಅದರ ಜಾಗ ಮಾಡ್ಕೊಂತು. ಸ್ವಲ್ಪ ದಿನದಲ್ಲೇ 90% ಮಾರ್ಕೆಟ್ ನ ತನ್ನ ವಶ ಮಾಡ್ಕೊಂತು. ಇಡೀ ಜಗತ್ತನ್ನೇ ಆಳ್ತಿರೋ ರೆಡ್ ಬುಲ್ ನಮ್ ಭಾರತದಲ್ಲಿ ಹಿಂದೆ ಉಳ್ಕೊಂತು. ಯಾವುದೇ ಒಂದು ಹೊಳೆಯುವ ವಸ್ತು ಹಿಂದೆ ಒಂದು ಕಹಿಯಾದ ಸತ್ಯ ಇರುತ್ತೆ. ನಿಮ್ಗೆ ಗೊತ್ತಾ, ಸ್ಟಿಂಗ್ ನ ಒಂದ್ ಚಿಕ್ಕ ಬಾಟ್ಲ್ ಅಲ್ಲಿ ಹಿಡಿಗಿರೋ ಕೆಫೀನು ಮತ್ತೆ ಬಹಳಷ್ಟು ಶುಗರ್ ನಮ್ ದೇಹಕ್ಕೆ ಎಷ್ಟು ಅಪಾಯಕಾರಿ ಅಂತ. ಹಾರ್ಟ್ ಬೀಟ್ ಜಾಸ್ತಿ ಆಗೋದು, ನಿದ್ದೆ ಬರ್ದಿರೋದು, ಚಡ್ಪಡಿಕೆ ಆಗೋದು ಅಂಡ್ ಕಿಡ್ನಿ ಮತ್ತೆ ಹಾರ್ಟ್ ಗೆ ಎಷ್ಟು ಆಳವಾಗಿ ಪರಿಣಾಮ ಬೀಳುತ್ತೆ ಗೊತ್ತಾ. ಇವಾಗ ಊರಲ್ಲಿರೋ ಚಿಕ್ಕ ಚಿಕ್ಕ ಹುಡುಗರು ಕೂಡ ಸ್ಟಿಂಗ್ ನ ನೀರ್ ಕುಡ್ದಂಗ್ ಕುಡಿತಿದ್ದಾರೆ. ಆದ್ರೆ ಯಾರಾದ್ರೂ ಯೋಚನೆ ಮಾಡಿದಿರಾ ಈ ರುಚಿಯಾದ ಬಾಟಲ್ ನಮ್ ದೇಹಕ್ಕೆ ಎಷ್ಟು ಪರಿಣಾಮ ಬೀಳ್ಸುತ್ತೆ ಅಂತ? ಆದ್ರೆ ಸ್ಟಿಂಗ್ ತೋರ್ಸ್ಕೊಡ್ತು ಕರೆಕ್ಟ್ ಆಗಿರೋ ತಂತ್ರದಿಂದ ಎಂತ ದೊಡ್ಡ ಕಿಲಾಡಿನ್ ಬೇಕಾದ್ರೂ ಸೋಲಿಸಬಹುದು ಅಂತ. ಆದ್ರೆ ನಾವ್ ಅರ್ಥ ಮಾಡ್ಕೊಳ್ಬೇಕು, ನಿಜವಾದ ಎನರ್ಜಿ ಕೆಫೀನು ಮತ್ತೆ ಶುಗರ್ ಅಲ್ಲಿಲ್ಲ, ಡೈಲಿ ರುಟೀನು, ನಮ್ಮ ಪರಿಶ್ರಮ ಅಂಡ್ ಹೆಲ್ದಿ ಲೈಫ್ ಸ್ಟೈಲ್ ಅಲ್ಲಿ ಇದೆ ಅಂತ. ಸೊ ಏನಾದ್ರೂ ನಿಮ್ ಫ್ರೆಂಡು ಕೂಡ ಡೈಲಿ ಸ್ಟಿಂಗ್ ಕುಡಿಯೋರಾಗಿದ್ರೆ ಅವ್ರಿಗೆ ಈ ವಿಡಿಯೋನ ತಲುಪಿಸಿ ಅಂಡ್ ಕಮೆಂಟ್ ಅಲ್ಲಿ ಬರೀರಿ ನಿಜವಾದ ಎನರ್ಜಿ ಬಾಟಲ್ ಅಲ್ಲಿ ಇಲ್ಲ ಅಂತ.